ಎಲ್ರಿಗೂ ನಮಸ್ಕಾರ. ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಮತ್ತು ಸೌತೆಕಾಯಿ ಉಪಯೋಗಿಸ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋ ವೆರೈಟಿ ಕೋಸಂಬರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಇದು. ಮತ್ತು ಈ ದಾವಣಗೆರೆ ಸೈಡ್ ಮಾತ್ರ ಮಾಡೋದು ಜಾಸ್ತಿ. ಇದು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನಾನು ಇದರಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಏನು ಹೋಳಿಗೆ ಎಲ್ಲ ಮಾಡ್ತೀವಲ್ವ, ಆ ಕಡಲೆಬೇಳೆ ಕೋಸಂಬರಿ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಈ ಕಡಲೆಬೇಳೆನ ನಾನು ಒಂದು 4 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ನೋಡಿ, ಮೆತ್ತಿಗೆ ಚೆನ್ನಾಗಾಗಿದೆ. ಇವಾಗ ಇದನ್ನು ತೊಳೆದಿದ್ದೀನಿ. ನೀರೆಲ್ಲ ತೆಕ್ಕೊಂಬಿಡೋಣ ಕ್ಲೀನಾಗಿ. ನೀರೆಲ್ಲ ಇದಕ್ಕೆ ಬಸಿ ಹಾಕ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ನೀರೆಲ್ಲ ಇಳ್ಕೊಳ್ಳಿ. ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಎಳೆ ಸೌತೆಕಾಯಿ ಅಂತ ಏನು ಹೇಳ್ತೀವಿ, ಆ ಸೌತೆಕಾಯಿದು. ಇವಾಗ ಇದನ್ನು ಸಿಪ್ಪೆನ ಚೆನ್ನಾಗಿ ತೆಕ್ಕೊಂಬಿಡೋಣ. ತುದಿ ಮಾತ್ರ ತೆಕ್ಕೊಳ್ತೀನಿ, ಯಾಕಂದರೆ ತುದಿಯಲ್ಲಿ ಕಹಿ ಇರುತ್ತೆ. ಹಾಗಾಗಿ ಈ ತುದಿನ ತೆಗೆದುಬಿಡಬೇಕು. ತುದಿ ನಾವು ಹಾಕೋದ್ರಿಂದ ಕೋಸಂಬರಿ ಎಲ್ಲ ಕಹಿ ಆಗಿಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ತುರಿದಿಟ್ಕೊಳ್ಳೋಣ. ಇವಾಗ ಇದಿಷ್ಟು ತುರಿದಾಯಿತು, ಹಾಗೆ ಎತ್ತಿಟ್ಕೊಂಡ್ಬಿಡೋಣ. ಕಡಲೆಬೇಳೆ ಎಲ್ಲ ನೀರೆಲ್ಲ ಫುಲ್ಲು ಕೆಳಗೆ ಇಳ್ಕೊಂಡಿದೆ, ಡ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೀರು ಇರಬಾರ್ದು, ಒದ್ದೆ ಇರಬೇಕು, ನೀರು ಇರಬಾರ್ದು, ಇಳಿಬಾರ್ದು. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಷ್ಟು ಒಂದೇ ಸಲ ಬೇಕಾದರೂ ಹಾಕ್ಕೊಳ್ಬೋದು. ಅಷ್ಟೊಂದೇನು ಜಾಸ್ತಿ ಅನಿಸ್ತಾ ಇಲ್ಲ. ಬೇಕು ಅಂದರೆ 2 ಸಲ ಹಾಕ್ಕೊಳ್ಬೋದು. ಇವಾಗ ಇದನ್ನು ಸ್ವಲ್ಪ ನೀರೇನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ರನ್ ಮಾಡ್ಕೊಂಡು ಬಿಡೋಣ. ಇವಾಗ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ತುಂಬ ನೈಸಾಗಿ ಏನು ಮಾಡಿಲ್ಲ. ಈ ಆಂಬಡೆಗೆ ಎಲ್ಲ ಹೇಗೆ ಮಿಕ್ಸಿ ಮಾಡ್ಕೊಳ್ತೀವಲ್ವ, ಅದೇ ರೀತಿಯೂ ಇದನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇನ್ನು ಮಿಕ್ಕಿದ್ದು ಕಡಲೆಬೇಳೆ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಖಾರ ಹಾಕಬೇಕು. ಅಂದರೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ಒಂದೇ ಮೆಣಸಿನ್ಕಾಯಿನ 2 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಖಾರ ಹಾಕ್ಕೊಳ್ಳೋಣ. ಇವಾಗ ಇದು ಕೂಡ ನಾವು ಮಿಕ್ಸಿ ಮಾಡ್ಕೊಂಡಾಗಿದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಇದ್ದರೂ ಪರವಾಗಿಲ್ಲ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕೋ ಬದಲು ನಾವು ಇದ್ರ ಜೊತೆನೇ ರನ್ ಮಾಡಿಟ್ಕೊಂಡ್ರೆ ಆ ಕಾಯಿ ರುಚಿನೂ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಈ ಕಾಯಿ ಹಾಕಿದ್ದೀನಲ್ಲ, ತುಂಬ ನಾನು ಮಿಕ್ಸಿ ಮಾಡ್ಕೊಂಡಿಲ್ಲ. ಇಲ್ಲೆಲ್ಲ ಕಾಯಿ ಎಲ್ಲ ಹಾಗೆ ಕಾಣ್ತಾ ಇದೆ ಅಲ್ವಾ, ಈ ರೀತಿ. ಇವಾಗ ಮೊದಲು ಏನು ಕಡಲೆಬೇಳೆ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ, ಅದಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಡೋಣ. ಇವಾಗ ಆ ಕೋಸಂಬರಿಗೆ ಒಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು, ಈ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಒಂದು ಅರ್ಧದಿಂದ 3/4 ಟೀ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಕಾಳು ಪಟಪಟ ಅಂತ ಇದೆ ನೋಡಿ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಇಂಗು ಇಂಪಾರ್ಟೆಂಟ್ ಇದೆ ಕೋಸಂಬರಿಗೆ. ಇಂಗು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆ ಒಂದು 4 ಪೀಸು ಕೆಂಪು ಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲದೂ ಕೂಡ ಒಗ್ಗರಣೆ ಆಯಿತು. ಇವಾಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆಮೇಲೆ ಆಫ್ ಮಾಡಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಎಳೆದಾಗಿರುತ್ತಲ್ಲ. ಇವಾಗ ಇದಕ್ಕೆ ಒಂದೇ ಒಂದು ಸಣ್ಣ ಪೀಸಷ್ಟು ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಫ್ ಮಾಡಿದ್ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು, ಜಾಸ್ತಿ ಖಾರ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಅಂದರೆ ನಾವು ಆವಾಗ ಏನು ಮಿಕ್ಸಿ ಮಾಡಬೇಕಾದ್ರೆ ಹಾಕ್ಕೊಂಡಿಲ್ಲ, ಹಾಗಾಗಿ ಒಂದು ಸಣ್ಣ ಸ್ಪೂನಲ್ಲಿ ನಾನು ಇದರಲ್ಲಿ ಒಂದು 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪುನಃ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದರಲ್ಲಿ. ಆಗ ಇದು ಏನು ನಿಂಬೆಹಣ್ಣು ತೊಗೊಂಡಿದ್ದೀವಲ್ಲ, ಆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಳೋಣ. ಉಪ್ಪು ನಿಂಬೆಹಣ್ಣು ಚೆನ್ನಾಗಿರ್ಬೇಕು ಇದಕ್ಕೆ ಕೋಸಂಬರಿಗೆ. ಉಪ್ಪು ನಿಂಬೆಹಣ್ಣು ಎಲ್ಲ ಹಾಕಿದ ನಂತರ ನಾವೇನು ಇವಾಗ ಸೌತೆಕಾಯಿನ
ತುರಿದಿಟ್ಕೊಂಡಿದ್ದೀವಲ್ವ, ಇವಾಗ ಇದನ್ನು ನೀರು ಹಾಕ್ಕೊಳ್ಳೋದು ಬೇಡ. ಇದ್ರದ್ದು ನಾವು ಈ ನೀರನ್ನೆಲ್ಲ ಸ್ವಲ್ಪ ಕೈಯಲ್ಲೇ ಹೀಗೆ ಹಿಂಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ ನೋಡಿ, ಇದು ನೀರು ಹಾಗೇ ಇರುತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಲ್ಲ ಕೂಡಿಸಿದ್ದಾಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಕೊಳ್ಳೋಣ. ಒಗ್ಗರಣೆ ಹಾಕಿದ ಮೇಲೆ ಅದರದ್ದು ಅಲಂಕಾರ ತುಂಬ ಚೆನ್ನಾಗಾಯಿತು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕಂಪ್ಲೀಟ್ ಕಡಲೆಬೇಳೆ, ಸೌತೆಕಾಯಿ, ಕೋಸಂಬರಿ ರೆಡಿ ಆಗಿಬಿಟ್ಟೋಯ್ತು. ನೋಡಿದ್ರಲ್ಲ ಹೇಗಿದೆ ಅಂತ. ಕಡಲೆಬೇಳೆ ಮತ್ತು ಸೌತೆಕಾಯಿ ಉಪಯೋಗಿಸ್ಕೊಂಡು ಡಿಫ್ರೆಂಟ್ ಆಗಿರೋವಂಥ ಒಂದು ಕೋಸಂಬರಿನ ನಾನು ಮಾಡಿ ತೋರಿಸಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ಕಡಲೆಬೇಳೆ ಮತ್ತು ಒಳ್ಳೆಯದು, ಪ್ರೋಟೀನ್ ಕೂಡ ಇರುತ್ತೆ. ನಿಮಗೆ ಮಾಡೋದಕ್ಕೆ ತುಂಬ ಈಸಿ ಕೂಡ ಇದೆ. ಮತ್ತು ಹಾಗೆ ಇದು ಎಲ್ಲರೂ ಕೂಡ ತಿನ್ಬೋದು. ಮನೆಯಲ್ಲಿ ಯಾರು ವಯಸ್ಸಾದವರು, ಹಲ್ಲಿಲ್ಲ, ತಿನ್ನೋಕ್ಕಾಗಲ್ಲ, ಕಡಲೆಬೇಳೆ ಅಗಿಯೋಕ್ಕಾಗಲ್ಲ ಅಂದವರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಇದನ್ನು ಈ ರೀತಿ ನೀವು ಮಾಡ್ತೀನಿ ಅನ್ನೋದಾದರೆ ಈ ವಿಡಿಯೋ ನೋಡಿ ಇದೇ ಪ್ರೊಸೀಜರಲ್ಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ.